ಗುರುಗಳ ದರ್ಶನಕ್ಕೆ ಬಹಳ ಮಹತ್ವ ಇದೆ. ಮಾಘಕವಿ ಒಂದು ಮಾತನ್ನು ಹೇಳ್ತಾನೆ, ಹರತ್ಯಘಂ ಸಂಪ್ರತಿ ಹೇತುರೇಷ್ಯತ ಶುಭಸ್ಯ ಪೂರ್ವಾಚರಿತೈ ಕೃತಂ ಶುಭೈ ಶರೀರಭಾಜಾಂ ಭವದೀಯ ದರ್ಶನಂ ವ್ಯನಕ್ತಿ ಕಾಲತ್ರಿತಯೇಪಿ ಯೋಗ್ಯತಾಂ ಎಂಬುದಾಗಿ. ಅಂದರೆ ಮಹಾತ್ಮರ ದರ್ಶನ ಅನ್ನುವಂಥದ್ದು ಎಷ್ಟೊಂದು ಮಹತ್ವವನ್ನು ಪಡೆದಿದೆ ಎಂಬುದನ್ನು ಆ ಮಾತಿನಲ್ಲಿ ನಾವು ನೋಡಬಹುದು. ಈಗ ಸದ್ಯದಲ್ಲಿ ದರ್ಶನ ಮಾಡಿದ ತತ್ಕ್ಷಣದಲ್ಲಿಯೇ ಯಾರು ಮಹಾತ್ಮರ ದರ್ಶನವನ್ನು ಪಡೆದರೋ ಅವರಲ್ಲಿರುವ ಪಾಪಗಳೆಲ್ಲ ನಾಶವಾಗುತ್ತೆ. ಹಾಗೂ ಮುಂದೆ ಉಂಟಾಗತಕ್ಕಂಥ ಎಲ್ಲ ಮಂಗಲಕ್ಕೂ ಅದು ಕಾರಣವಾಗುತ್ತೆ. ಹಾಗೂ ಮಹಾತ್ಮರ ದರ್ಶನವನ್ನು ನಾವು ಪಡಿತಾ ಇದ್ದೇವೆ ಅಂತ ಹೇಳಿದರೆ ಖಂಡಿತವಾಗಿಯೂ ಹಿಂದಿನ ನಮ್ಮ ಸುಕೃತವು ಅದಕ್ಕೆ ಕಾರಣವಾಗಿದೆ. ಅಂತಹ ಸುಕೃತವನ್ನು ನಾವು ಮಾಡಿದ್ದೇವೆ, ಅಂತಹ ಪುಣ್ಯಭಾಜನರಾಗಿದ್ದೇವೆ ಎಂಬುದಾಗಿ ಅಲ್ಲಿಯ ತಾತ್ಪರ್ಯ ಇದೆ. ಅಂತಹ ಒಂದು ನಮ್ಮ ಪೂರ್ವಜನ್ಮದ ಸುಕೃತ ವಿಶೇಷದಿಂದ ಮಹಾಭಾಗ್ಯ ನಮಗೆ ದೊರಕಿದೆ. ಆದ್ದರಿಂದ ನಾವು ಶಂಕರ ಭಗವತ್ಪಾದಾಚಾರ್ಯರ ವಿಷಯದಲ್ಲಿ, ಶೃಂಗೇರಿ ಗುರುಪರಂಪರೆಯ ವಿಷಯದಲ್ಲಿ ಎಷ್ಟೊಂದು ಕೃತಜ್ಞರಾಗಿದ್ದರೂ ಕೂಡ ಅದು ಕಡಿಮೆಯೇ ಹೊರತು ಅದು ಸಾಕಾಯಿತು ಅಂತ ಅನ್ನಿಸಲಿಕ್ಕೆ ಸಾಧ್ಯವಿಲ್ಲ. ಹಾಗಿರುವಾಗ ನಾವೆಲ್ಲ ಗುರುಗಳ ದರ್ಶನವನ್ನು ಮಾಡಿ ವಿಶೇಷವಾಗಿ ಅನುಗ್ರಹವನ್ನು ಪಡೆಯಬೇಕಾದ್ದು ನಮ್ಮೆಲ್ಲರ ಕರ್ತವ್ಯವಾಗಿದೆ.